ನಾವಿವತ್ತು ಬೆಳಗಾವಿಯ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿಯಲ್ಲಿದ್ದೀವಿ. ತಂತ್ರಜ್ಞಾನ ಈಗ ವೇಗವಾಗಿ ಬದಲಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಿಂದ ಹಿಡಿದು ಸ್ಟಾರ್ಟಪ್ ಕಲ್ಚರ್ನವರೆಗೂ ಎಂಜಿನಿಯರಿಂಗ್ ಶಿಕ್ಷಣದ ದಿಕ್ಕು ಹೊಸ ಹಾದಿಯನ್ನು ಹಿಡಿದಿದೆ. ಇಂತಹ ಸಂದರ್ಭದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾ ಇದ್ದಾರೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದಂತಹ ಡಾಕ್ಟರ್ ವಿದ್ಯಾಶಂಕರ್ ಎಸ್ ಅವರು. ವಿದ್ಯಾರ್ಥಿಗಳ ಕನಸು, ಉದ್ಯಮ ನಿರೀಕ್ಷೆ ಮತ್ತು ಶಿಕ್ಷಣದ ಗುಣಮಟ್ಟ ಈ ಮೂರನ್ನು ಸಮತೋಲನವಾಗಿ ತೆಗೆದುಕೊಂಡು ಹೋಗುವ ಸವಾಲನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಹಾಗಾದರೆ ಈ ಪಯಣದಲ್ಲಿ ವಿದ್ಯಾಶಂಕರ್ ಅವರ ಸವಾಲುಗಳೇನು, ಕನಸುಗಳೇನು, ಏನೆಲ್ಲ ನಿರೀಕ್ಷೆಗಳಿದೆ, ಎಲ್ಲದರ ಬಗ್ಗೆ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಹೋಗ್ತೀವಿ. ಅದಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವಿದ್ಯಾಶಂಕರ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುವರ್ಣವಾಹಿನಿಯ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಸರ್, ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾನು ಕೇಳಬೇಕು ಅಂತಂದರೆ, ಓರ್ವ ಆರ್ಡಿನರಿ ಸ್ಟೂಡೆಂಟ್ ಆದವರು ಈಗ ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿದ್ದೀರಿ. ಸೊ ಆ ಪಯಣ ಹೇಗಿತ್ತು, ಮೊದಲಿಗೆ ಅದನ್ನು ಹೇಳೋದಾದರೆ? ನೋಡಿ, ವಿದ್ಯಾರ್ಥಿಯಾಗಿದ್ದಾಗ ನಾನೇನು ಕುಲಪತಿ ಆಗ್ತೀನಿ ಅನ್ನೋ ಕನಸು ಕಂಡಿರಲಿಲ್ಲ. ಆದರೆ ನಾನು ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಜೀವನದ ಮುಗಿದ ಮೇಲೆ ನನಗೆ ಹಲವಾರು ಆಪರ್ಚುನಿಟಿಗಳು ನನ್ನ ಕಣ್ಣು ಮುಂದೆ ಇದ್ದವು. ಒಂದು ಇಂಡಸ್ಟ್ರಿ ಅಪಾಯಿಂಟ್ಮೆಂಟ್ ಆರ್ಡ್ರು ಇತ್ತು, ಒಬ್ಬ ಶಿಕ್ಷಕನ ಅಪಾಯಿಂಟ್ಮೆಂಟ್ ಆರ್ಡ್ರು ರೆಡಿ ಇತ್ತು. ನಾನು ಟೀಚರಾಗಿ ಕೆಲಸ ಮಾಡೋದಕ್ಕೆ ನನಗೆ ಯಾಕೋ ಮನಸ್ಸು ಇಷ್ಟ ಆಯಿತು. ನಾನು ಓದಿದಂಥ ಕಾಲೇಜಿನಲ್ಲಿ ಒಂದು ಶಿಕ್ಷಕನಾಗುವ ಅವಕಾಶ ದೊರಕೋದ್ರಿಂದ ನಾನು ಶಿಕ್ಷಕನಾಗಿ ನನ್ನ ವೃತ್ತಿಯನ್ನು ಪ್ರಾರಂಭಿಸಿದೆ. ನಾನು ಒಬ್ಬ ಶಿಕ್ಷಕನಾಗಿ ಏನೆಲ್ಲ ಸಾಧನೆಗಳನ್ನ ಮಾಡಬೇಕೋ ಅದರ ಒಂದು ದಿಶೆಯಲ್ಲಿ ನಡೆದು ನಾನು ಮುಂದೊಂದು ದಿನ ಇಂಥ ಅಧಿಕಾರ ಕಾಣ್ತೀನಿ ಅಂತೇಳಿ, ಬಹುಶಃ ಇಂಥ ವೈಸ್ ಚಾನ್ಸಲರ್ ಆಗಬೇಕು ಅಂತೇಳಿ ಒಂದು 10 ವರ್ಷ ಕಳೆದ ನಂತರ ನಮ್ಮ ಮನಸ್ಸಿನಲ್ಲಿ ಬಂತು. ಸರ್, ಈ ಒಂದು ಸುದೀರ್ಘ ಪಯಣದಲ್ಲಿ ತಮ್ಮನ್ನು ಪ್ರೇರೇಪಿಸಿದಂತಹ ಏನಾದರೂ ಘಟನೆ ಇದೆಯಾ, ಅಥವಾ ಯಾರಾದರೂ ವ್ಯಕ್ತಿಗಳಿದ್ದಾರಾ? ಇದ್ದಾರೆ. ಮೊದಲನೆಯದಾಗಿ ನನ್ನ ಬೆಂಗಳೂರು ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿದ್ದಂತಹ ಡಾಕ್ಟರ್ ಎಸ್ ರಾಮೇಗೌಡರು ಅಂತೇಳಿ, ಅವರು ನಾನು ಕಲಿತಂಥ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಪ್ರಾಂಶುಪಾಲರಾಗಿದ್ದರು. ಅವರ ಒಡನಾಟ ವಿದ್ಯಾರ್ಥಿ ಜೀವನದಲ್ಲೇ ವಿದ್ಯಾರ್ಥಿ ಮುಖಂಡನಾಗಿ ಭಾಳ ಹತ್ತಿರದ ಒಡನಾಟ ಇತ್ತು. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಸಿಗದಂಥ ಒಡನಾಟ ಅವರ ಜೊತೆ ಒಡನಾಟ ಇತ್ತು. ಆ ಕಾರಣದಿಂದ ಮತ್ತು ಅನೇಕ ಗುರುಗಳಿದ್ದರು. ಒಬ್ಬರು ಪ್ರೊಫೆಸರ್ ಕೆಂಚಯ್ಯನವರು, ಬೊಮ್ಮಯ್ಯನವರು ಅಂತ, ಅವರಿಬ್ಬರು ಪ್ರಿನ್ಸಿಪಾಲರು, ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ HODಗಳಾಗಿ ಕೆಲಸ ಮಾಡಿದರು. ಆ ಕಾರಣದಿಂದ ನಾನು ಅಂಥವ್ರನ್ನೆಲ್ಲ ನೋಡಿ ನಾನು ಒಬ್ಬ ಉತ್ತಮ ಶಿಕ್ಷಕನಾಗಬೇಕು ಮತ್ತು ಒಂದು ಒಳ್ಳೆಯ ಸ್ಥಾನಕ್ಕೆ ಮುಂದೆ ತಲುಪಬೇಕು ಅನ್ನೋದನ್ನು ನಾನು ಅವರಿಂದ ಕಲಿತೆ. ಸಾಮಾನ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸಿದ ನಂತರವೇ ಇಂತಹ ದೊಡ್ಡ ಸ್ಥಾನಕ್ಕೆ, ಈ ರೀತಿಯ ಆಡಳಿತ ದೃಷ್ಟಿಕೋನವನ್ನು ಹೊಂದೋದಕ್ಕೆ ಸಾಧ್ಯ. ಸೊ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನಾದರೂ ಸವಾಲುಗಳು? ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನೇನು ಎಕ್ಸ್ಟ್ರಾಡಿನರಿ ಸ್ಟೂಡೆಂಟ್ ಅಲ್ಲ, ಆದರೆ ವಿದ್ಯಾರ್ಥಿ ಮುಖಂಡನಾಗಿ ಬೆಳೆದೆ. ಸವಾಲುಗಳು ಯಾವತ್ತೂ ಕೂಡ ನಾನು ಯಾರಿಗೂ ಕಾಂಪ್ರಮೈಸ್ ಆಗಲಿಲ್ಲ. ಒಬ್ಬ ವಿದ್ಯಾರ್ಥಿಯಾಗಿ ಆದರ್ಶ ವಿದ್ಯಾರ್ಥಿ ಮುಖಂಡನಾಗಿ ಬೆಳೆದೆ. ವಿದ್ಯಾರ್ಥಿ ಮುಖಂಡನಾಗಿ, ಶಿಕ್ಷಕನಾಗಿ, ಸಂಶೋಧಕನಾಗಿ ಹಾಗೂ ಈಗ ಕುಲಪತಿಗಳಾಗಿ ಇಷ್ಟೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದೀರಿ. ಯಾವುದು ನಿಮಗೆ ಬಹಳ ತೃಪ್ತಿ ಕೊಡುವಂಥದ್ದು? ನಾನು ಜೀವನದಲ್ಲಿ ಯಾವತ್ತೂ HOD ಆಗಲಿಲ್ಲ, ಪ್ರಿನ್ಸಿಪಾಲ್ ಆಗಲಿಲ್ಲ, ನೇರವಾಗಿ ಕುಲಪತಿ ಆದವನು. ಆದರೆ ಆ ಕುಲಪತಿ ಆದಾಗಲೂ ಕೂಡ ನನಗೆ ಕೆಲವರು ಮಾತಾಡ್ಕೊಂಡಿದ್ದುಂಟು ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಆದರೆ ನನಗೆ ಆತ್ಮತೃಪ್ತಿ ಆಗಿದೆ. ನಾನು ಕುಲಪತಿಯಾಗಿ ಕೂತ್ಕೊಂಡಂಥ ಚೇರ್ನಲ್ಲಿ ನಾನು ಎಫೆಕ್ಟಿವ್ ಆಗಿ ಅಡ್ಮಿನಿಸ್ಟ್ರೇಷನ್ ಮಾಡಿ ವಿಶ್ವವಿದ್ಯಾಲಯವನ್ನು ಇದ್ದ ಸ್ಥಾನಕ್ಕಿಂತ ಉನ್ನತ ಮಟ್ಟಕ್ಕೆ ನಾನು ತಗೊಂಡೋಗಿದ್ದೀನಿ ಅನ್ನೋದನ್ನು ಹೇಳೋದಕ್ಕೆ ಬಯಸ್ತೀನಿ. VTUನಲ್ಲಿ ತಾವು ಕುಲಪತಿಗಳಾಗಿ ಏನೆಲ್ಲ ಬದಲಾವಣೆಗಳನ್ನು ತಂದಿದ್ದೀರಿ ಸರ್? ನೋಡಿ, ನಾನು ಈ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ನಾನು ಅನೇಕ ಬದಲಾವಣೆಗಳನ್ನು ತಂದಿದ್ದೀನಿ. ಮೊದಲು ಈ ವಿಶ್ವವಿದ್ಯಾಲಯವನ್ನು ನಾನು ಬಂದಾಗ ವಿದ್ಯಾರ್ಥಿಗಳಿಲ್ಲದೆ ಬಣಗುಡುತ್ತಿದ್ದಂಥ ವಿಶ್ವವಿದ್ಯಾಲಯ. ಅಂದರೆ ಒಂದು
60 MBA, 60 MCA ಪೋಸ್ಟ್ ಗ್ರ್ಯಾಜುಯೇಷನ್ನು, ಒಂದಷ್ಟು MTech ಕೋರ್ಸಸ್ಸು ಮತ್ತು 60ರಿಂದ 90 UG ಪ್ರೋಗ್ರಾಮ್ ಇತ್ತು. ನಾನೀಗ ಓಡಾಡ್ತಿದ್ದರೆ ಇದೇನಪ್ಪ, ನಾನು ಖಾಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಲ್ಲದ ವಿಶ್ವವಿದ್ಯಾಲಯದಲ್ಲಿ ನಾನು ಓಡಾಡಬೇಕಲ್ಲ ಅಂಥೇಳಿ ಅವತ್ತೇನು ತೀರ್ಮಾನ ತಗೊಂಡೆ, ಆ ತೀರ್ಮಾನದ ಪ್ರಕಾರ ಇವತ್ತು UG ಇಂಟೇಕ್ 600 ಇದೆ, PG ಇಂಟೇಕು 500 ಇದೆ, ಮತ್ತು MTech ಎಲ್ಲ ಸೇರಿ ಅಲ್ಲಿಗೆ ಹೆಚ್ಚು ಕಮ್ಮಿ 1600 ವಿದ್ಯಾರ್ಥಿಗಳ ಇಂಟೇಕ್ ಇದೆ. ಇಲ್ಲಿ ಇಂಟೇಕು 2 ವರ್ಷದ MBA, MCA, MTech ಮತ್ತು 4 ವರ್ಷದ ಇಂಜಿನಿಯರಿಂಗ್ ಡಿಗ್ರಿ ಸೇರಿ ಇವತ್ತು 2500 ಮಕ್ಕಳಿದ್ದಾರೆ. ಹಾಸ್ಟೆಲಲ್ಲಿ ಕೇವಲ 200 ಮಕ್ಕಳಿದ್ದಂಥ ಹಾಸ್ಟೆಲ್ನಲ್ಲಿ ಇವತ್ತು 1260 ಮಕ್ಕಳು ನಮ್ಮ ಹಾಸ್ಟೆಲ್ನಲ್ಲಿದ್ದಾರೆ. ಇಡೀ ಕ್ಯಾಂಪಸ್ಸಿನ ಸ್ಟ್ರೆಂತು ಇನ್ನು 2 ವರ್ಷದಲ್ಲಿ 4000ಕ್ಕೆ ಮುಟ್ಟುತ್ತೆ. ತಾವು ಆರಂಭದಲ್ಲೇ ಅಂದ್ಕೊಂಡಿದ್ರೆ ಈ ರೀತಿ ಬದಲಾವಣೆ ತರಬೇಕು ಅಂತ? ನಾನು ಅಧಿಕಾರ ಸ್ವೀಕಾರ ಮಾಡಿದಂಥ ದಿನ ತೀರ್ಮಾನ ಮಾಡಿದ್ದೆ. ಮತ್ತು ಒಂದು ವೇಳೆ ಅಧಿಕಾರ ಸಿಕ್ಕಿದ್ರೆ, ಅಂದರೆ ಉಪಕುಲಪತಿ ಆಗುವಂಥ ಅವಕಾಶ ಸಿಕ್ಕಿದ್ರೆ ಏನೆಲ್ಲ ತೀರ್ಮಾನಗಳನ್ನು, ಏನೆಲ್ಲ ಡಿಸಿಷನ್ನು, ಏನೆಲ್ಲ ಬದಲಾವಣೆ ತರಬೇಕು ಅನ್ನೋದನ್ನು ನಾನು ಮುಂಚೆ ತೀರ್ಮಾನಿಸಿದ್ದೆ. ಸೂಪರ್ ಸರ್. ಇದರ ಜೊತೆಗೆ ಈ VTU ಕೇವಲ ಪದವಿ ನೀಡುವಂತಹ ವಿಶ್ವವಿದ್ಯಾಲಯ ಆಗಿಲ್ಲ, ಇನ್ನೋವೇಷನ್ ಜೊತೆಗೆ ಈ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕಡೆಗೂ ಕೂಡ ಸಾಗ್ತಾ ಇದೆ. ಇವತ್ತಿನ ಶಿಕ್ಷಣದಲ್ಲಿ ನಮ್ಮ ಮಕ್ಕಳಿಗೆ ಸ್ಕಿಲ್ ಟ್ರೈನಿಂಗ್ ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟು ಸ್ಕಿಲ್ ಟ್ರೈನಿಂಗ್ ಅನ್ನೋದು. ನಾವು ವಿಶ್ವವಿದ್ಯಾಲಯದಲ್ಲಿ ಕ್ಲಾಸ್ ರೂಮ್ಗಳಿತ್ತು, ಲ್ಯಾಬ್ಗಳಿರಲಿಲ್ಲ, ಎಲ್ಲ ಸ್ಕಿಲ್ ಲ್ಯಾಬ್ಗಳನ್ನು ತಂದಿದ್ದೀವಿ. ಮತ್ತು ಇವತ್ತಿನ ಒಂದು ಟೆಕ್ನಾಲಜಿ ಬದಲಾವಣೆ ಕಾಲದಲ್ಲಿ ಲ್ಯಾಬ್ಗಳು ಕೂಡ ಬದಲಾಯಿಸ್ತಾ ಇರಬೇಕು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಕ್ವಾಂಟಮ್ ಕಂಪ್ಯೂಟಿಂಗ್ ಬಂದಿದೆ. ಇವೆಲ್ಲ ರಂಗದಲ್ಲಿ ನಾವು ಬದಲಾವಣೆಯನ್ನು ತರುವ ಇಚ್ಛೆ ಇಟ್ಕೊಂಡು ಈಗ ಬದಲಾಗುತ್ತಿರುವ ಟೆಕ್ನಾಲಜಿಯೊಂದಿಗೆ ನಮ್ಮ ಶಿಕ್ಷಣವೂ ಬದಲಾಗಬೇಕು ಅಂಥೇಳಿ ಮೋರ್ ಆಫ್ ಪ್ರಾಕ್ಟಿಕಲ್ ಎಕ್ಸ್ಪೋಸ್ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಅಂತ ಕನ್ಸಿಡ್ರ್ ಮಾಡಿ ನಾವು ಎಲ್ಲ ಥರದ ಲ್ಯಾಬ್ಗಳನ್ನು ಬರೀ ಬೆಳಗಾವಿಯಲ್ಲ, ಮೈಸೂರಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು, ಮುದ್ದೇನಹಳ್ಳಿನಲ್ಲಿರ್ಬೋದು, ಗುಲ್ಬರ್ಗದಲ್ಲಿರ್ಬೋದು, ಎಲ್ಲ ಕಡೆ ಸ್ಕಿಲ್ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡೋದರಲ್ಲಿ ನಾವು ಮುಂದಿದ್ದೀವಿ. ಮತ್ತು ನಮ್ಮ ವಿಶ್ವವಿದ್ಯಾಲಯ ಬಹಳ ಹೆಮ್ಮೆಯಿಂದ ಹೇಳ್ಕೊತೀನಿ, ಭಾಳ ಸ್ಕಿಲ್ ಸೆಂಟರ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದೆ ಕಳೆದ 3 ವರ್ಷದಲ್ಲಿ. ಕೇವಲ ಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಮಾತ್ರ ವಿದ್ಯಾರ್ಥಿಗಳು ಓದಬಾರ್ದು, ಉದ್ಯೋಗ ಸೃಷ್ಟಿ ಮಾಡುವ ಒಂದು ಯುವ ಉದ್ಯಮಿಗಳಾಗಬೇಕು. ಆ ನಿಟ್ಟಿನಲ್ಲಿ VTU ಏನು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ? ನೋಡಿ, ನಾವು ಇವತ್ತು ಸ್ಟೂಡೆಂಟ್ ಶುಡ್ ಬಿಕಮ್ ಎ ಜಾಬ್ ಪ್ರೊವೈಡರ್ಸ್ ರಾದರ್ ದೆನ್ ದಿ ಜಾಬ್ ಸೀಕರ್ಸ್. ಅದು ಇವತ್ತು ನಮ್ಮ ಮೂಲ ಉದ್ದೇಶ. ಆ ಕಾರಣಕ್ಕಾಗಿ ಈ ವಿಶ್ವವಿದ್ಯಾಲಯದಲ್ಲಿ ಆ ಒಂದು ಜಾಬ್ ಪ್ರೊವೈಡರ್ಸ್ ಆಗಬೇಕು ಅಂದರೆ ಸ್ಟಾರ್ಟಪ್ಸ್ಗೆ ಒಂದಷ್ಟು ಎನ್ಕರೇಜನ್ನು ಮಾಡಬೇಕಾಗಿತ್ತು. ಅದನ್ನು ನಾನು ಬಂದಂಥ ಮೊದಲನೇ 1-2 ತಿಂಗಳಲ್ಲೇ ನಾವು ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಅಂತ ಕಟ್ಟಿದರು. ನನ್ನ ಎಕ್ಸಿಕ್ಯೂಟಿವ್ ಕೌನ್ಸಿಲಲ್ಲಿ ಒಂದು ಡಿಸಿಷನ್ ತೊಗೋಬೇಕಾಯಿತು. ಆ ಡಿಸಿಷನ್ ತೊಗೊಳಕ್ಕೆ ಮುಂಚೆ ಅವ್ರಿಗೆಲ್ಲ ಎಕ್ಸ್ಪೋಸ್ ಮಾಡಬೇಕು, ಏನು ಸ್ಟಾರ್ಟಪ್ ಸೆಂಟ್ರ್ ಅಂದರೆ ಏನು, ಯಾಕೆ ಇದರ ಅವಶ್ಯಕತೆ ಇದೆ, ಇದರೆಲ್ಲ ಅವಶ್ಯಕತೆ ಏನು ಅಂಥೇಳಿ ನಾವೇನು ಮಾಡಿದ್ವಿ, ಒಂದು IIT ಚೆನ್ನೈ ಟೆಕ್ನಾಲಜಿಕಲ್ ಸೆಂಟ್ರಿಗೆ, ಅದಕ್ಕೆ ಇನ್ಕ್ಯುಬೇಷನ್ ಸೆಂಟ್ರಿಗೆ ಕರ್ಕೊಳೋದೆ ನಮ್ಮ ಎಲ್ಲ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಸ್. ಇದನ್ನು ಮಾದರಿಯಾಗಿಟ್ಕೊಂಡು ನಾವು ಒಂದಷ್ಟು VRF ಅಂತೇಳಿ, ವಿಶ್ವೇಶ್ವರಯ್ಯ ರಿಸರ್ಚ್ ಆ್ಯಂಡ್ ಇನೋವೇಷನ್ ಫೌಂಡೇಶನ್ ಅಂಡರ್ ಸೆಕ್ಷನ್ 8 ಅಂತೇಳಿ UGC ಪ್ರಾವಿಷನ್ ಮಾಡಿದೆ. ಅದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ನು. ಅದರಲ್ಲಿ ಈ ಸ್ಟಾರ್ಟಪ್ ಆ್ಯಕ್ಟಿವಿಟೀಸ್ನ ನಾವು ಹೆಚ್ಚು ಕೈಗೊಳ್ಬೋದು ಅಂತೇಳಿ ಅದನ್ನು ಪ್ರಾರಂಭ ಮಾಡಿದೆ. ನನ್ನ ಎಲ್ಲ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಮೆಂಬರ್ಗಳಿಗೂ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೆ ನಾನು ಹೇಳದಂತಹ ಒಂದು ಡಿಸಿಷನನ್ನು ಚೇಂಜ್ ಮಾಡಿದೆ, ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ನ ಸ್ಟಾರ್ಟಪ್ ಆ್ಯಕ್ಟಿವಿಟಿ ಸೆಂಟ್ರಾಗಿ ಬದಲಾಯಿಸೋದಕ್ಕೆ ಅವಕಾಶ ಮಾಡಿಕೊಟ್ರು. ಅದರಿಂದ ಇವತ್ತು ಅನೇಕ ಆ್ಯಕ್ಟಿವಿಟೀಸ್ಗಳು ನಡೆದಿದೆ. ಕೇವಲ ಒಂದಲ್ಲ, ಹಲವಾರು ಕೋಟಿ ಹಣ ಬಂದಿದೆ. ಹಲವಾರು ವಿದ್ಯಾರ್ಥಿಗಳು ಸ್ಟಾರ್ಟಪ್ ಸೆಂಟ್ರ್ ಅನ್ನು ಎಸ್ಟಾಬ್ಲಿಷ್ ಮಾಡೋಕ್ಕೆ ವರ್ಕ್ ಮಾಡ್ಕೋತಾ ಇದ್ದಾರೆ. ಅವರಿಗೆ ಫ್ರೀ 18 months ಫ್ರೀ ಸ್ಪೇಸ್ ಕೊಡ್ತೀವಿ ವಿತ್ ಇಂಟರ್ನೆಟ್ ಫೆಸಿಲಿಟೀಸ್,
ಆಲ್ ದಿ ಫೆಸಿಲಿಟೀಸ್, ಮೆನಿ ಆರ್ ಬಿಕಮಿಂಗ್ ಸ್ಟಾರ್ಟಪ್ ಸೆಂಟರ್ಸ್. ಆ ಒಂದು ಕಾರಣದಿಂದ ಅಲ್ಲೊಂದು ಸಾಫ್ಟ್ವೇರ್ ಕಂಪ್ನಿ ಕೂಡ ಬಂದಿದೆ, ಕ್ಯೂಮ್ಯಾಗ್ಮಾ ಅಂತೇಳಿ. 250 ಆ ಚೇರ್ನ ತೊಗೊಂಡಿದ್ದಾರೆ. ಅಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ಸೆಲೆಕ್ಟ್ ಮಾಡಿ ಅವಕಾಶಗಳನ್ನು ಕೊಡ್ತಾರೆ. ಎಸ್ಪೆಷಲಿ BCom ವಿತ್ MBA ಗ್ರ್ಯಾಜುಯೇಟ್ಸ್ಗಳಿಗೆ ಆ ಕಂಪ್ನಿ ಹೆಚ್ಚು ಅವಕಾಶಗಳನ್ನ ಕೊಡ್ತಾ ಇದೆ. ಮತ್ತು ಒಂದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟ್ರ್ ಇದೆ ಅಲ್ಲಿ. ಮತ್ತು AR/VR ಲ್ಯಾಬ್ ಇದೆ. ವಿದ್ಯಾರ್ಥಿಗಳು ಅಲ್ಲಿ ಹೋದರೆ, ಆ ಬ್ಲ್ಯಾಕ್ಗೆ ಹೋದರೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಒಂದಷ್ಟು ಪರಿವರ್ತನೆ ಆಗುತ್ತೆ. ಆ ಒಂದು ಇದನ್ನು ನೋಡಿದಾಗ, ಸೀನನ್ನು ನೋಡಿದಾಗ, ನಾನು ಯಾಕೆ ಸ್ಟಾರ್ಟಪ್ ಎಸ್ಟಾಬ್ಲಿಷ್ ಆಗಬಾರ್ದು ಅನ್ನೋದು ಅವನ ಮನಸ್ಸಿನಲ್ಲಿ ಬಂದು ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತಲ್ಲೂ ಸ್ಟಾರ್ಟಪ್ ಕಂಪ್ನಿಗಳನ್ನು ಸ್ಥಾಪನೆ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಈಗ ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಗ್ಯಾಪನ್ನು ಕಡಿಮೆ ಮಾಡಿ ಇದ್ರ ಜೊತೆಗೆ ಸ್ಟೂಡೆಂಟ್ಸ್ ಇಮಿಡಿಯೇಟಾಗಿ ಜಾಬ್ಗೆ ರೆಡಿ ಇರಬೇಕು, ಫಿಟ್ ಇರಬೇಕು. ಆ ನಿಟ್ಟಿನಲ್ಲೂ ಕೂಡ VTU ಚಿಂತನೆ ಮಾಡ್ತಾ ಇದೆ. ನೋಡಿ, ಭಾಳ ಇಂಪಾರ್ಟೆಂಟ್ ವರ್ಡನ್ನು ತೊಗೊಂಡ್ರಿ, ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪ್ ಅಂತ. ನಾವು ಇಂಡಸ್ಟ್ರಿ ಅಕಾಡೆಮಿಯ ಏನು ಅಂತ ಹೇಳಿದ್ರೆ ಮಾತುಗಳಾಗೆ ಉಳಿತಿದ್ವು ಕೆಲವು ಬಾರಿ. ಇಂಡಸ್ಟ್ರಿ ಅವ್ರಿಗೆ ನಾವು ಒಂದಂತೂ ಹೇಳ್ತೀನಿ, ಟೈಲರ್ ಮೇಡ್ ಇಂಜಿನಿಯರ್ಸ್ನ ಕೊಡೋಕ್ಕಾಗಲ್ಲ. ಆದರೆ ಒಂದಂತೂ ಸತ್ಯ, ಸ್ಟ್ರೀಮ್ ವೈಸ್, ಡೊಮೈನ್ ವೈಸ್ ಇಂಜಿನಿಯರ್ಸ್ಗಳನ್ನು ವಿಶ್ವವಿದ್ಯಾಲಯ ಕೊಡ್ಬೋದು. ಅದು ಡೆಫಿನೆಟ್ಲಿ ನಾನು ಒಂದು ತಿಂಗಳು ಅರ್ಥ ಮಾಡ್ಕೊಂಡಿದ್ದು, ಈ ಇಂಡಸ್ಟ್ರಿಗಳನ್ನು ನಾವು ಹತ್ರಕ್ಕೆ ತಗೋಬೇಕು ಅಂತ. ಆ ಕೆಲಸವನ್ನು ಅತ್ಯಂತ ಯಶಸ್ವಿಯಾಗಿ ವಿಶ್ವವಿದ್ಯಾಲಯ ಇಂಡಸ್ಟ್ರಿಯನ್ನು ತನ್ನತ್ತ ಸೆಳೆಯುವಂತಹ ಕೆಲಸವನ್ನು ಮಾಡಿಕೊಂಡು ಹೋಗ್ತಾ ಇದೆ. ಕಾರಣ, ನಾವು ಫಸ್ಟ್ ಕೆಲಸ ನಾವು ಈ ಕರಿಕ್ಯುಲಮ್ ಡಿಸೈನ್ನಲ್ಲಿ ಇಂಡಸ್ಟ್ರಿ ಅವ್ರನ್ನ ತಂದ್ವಿ. ಇಂಡಸ್ಟ್ರಿ ಅವರು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಕರಿಕ್ಯುಲಮ್ ಡಿಸೈನ್ ಅಂತ ಹೇಳಿದ್ವಿ. ಆ ಕರಿಕ್ಯುಲಮ್ ಡಿಸೈನ್ ಮಾಡುವಾಗ ಇಂಡಸ್ಟ್ರಿ ಅವ್ರನ್ನ ಇಟ್ಕೊಂಡಿದ್ವಿ. ಅದು ಯಾವ ರೀತಿ ಅಂದರೆ, ನಮ್ಮ ಕರಿಕ್ಯುಲಮ್ ಇಲ್ಲಿವರೆಗೂ 4 ವರ್ಷಕ್ಕೊಮ್ಮೆ ಕರಿಕ್ಯುಲಮ್ ಡಿಸೈನ್ ಆಗ್ತಿತ್ತು. ಈಗ ಹಂಗಲ್ಲ, ಕರಿಕ್ಯುಲಮ್ನ 1 ವರ್ಷಕ್ಕೆ ನಾವು ಬದಲಾಯಿಸ್ಬೋದು ಅಂಥ ರೆಗ್ಯುಲೇಷನ್ಸನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಈಗಾಗಲೇ ನಮ್ಮ ಹತ್ರ ಸೀಮನ್ಸ್ ಇರ್ಬೋದು, L&T ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಅನೇಕ ಕಂಪ್ನಿಗಳು ನಮ್ಮ ಜೊತೆ ಕೆಲಸ ಮಾಡ್ತಾಯಿದೆ. ನಾವು ಅನೇಕ ಬದಲಾವಣೆಗಳನ್ನು ತಂದಿದ್ದೀವಿ. ಮತ್ತು ಹೆಚ್ಚು ಹೆಚ್ಚು ಇಂಡಸ್ಟ್ರಿಗಳನ್ನು ನಮ್ಮೆಡೆಗೆ ಸೆಳಿಬೇಕು ಅಂತೇಳಿ ನಾವು ಆನರ್ಸ್ ಆ್ಯಂಡ್ ಮೈನರ್ ಡಿಗ್ರಿ ಅಂತ ಪ್ರೋಗ್ರಾಮನ್ನು ಶುರು ಮಾಡಿದ್ವಿ. ಹುಡುಗರು ಅಡಿಷನಲ್ 18 ಕ್ರೆಡಿಟ್ಸ್ನ ಆನರ್ಸ್ ಆಗಲಿ ಮೈನರ್ ಡಿಗ್ರಿ ಪಡಿಬೇಕು. ಅದನ್ನು ಇಂಡಸ್ಟ್ರಿ ಕರಿಕ್ಯುಲಮನ್ನು ಆನ್ಲೈನ್ ಕೊಟ್ಟಿದ್ದೀವಿ. ಅದರಿಂದ ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪು ಕಮ್ಮಿ ಆಯಿತು. ಅದರ ಜೊತೆಗೆ ಒಂದು ಭಾಳ ದೊಡ್ಡ ಇಂಡಸ್ಟ್ರಿಯಲ್ ಪ್ಲಾಟ್ಫಾರಮನ್ನು, ಇಂಟರ್ನ್ಶಿಪ್ ಪ್ಲಾಟ್ಫಾರಮ್ ಅಂತೇಳಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಸುಮಾರು 2000 ಇಂಡಸ್ಟ್ರಿಗಳು ಆ ಪ್ಲಾಟ್ಫಾರಮಲ್ಲಿದೆ. ಸರ್, ನಾನು ಈಗಾಗಲೇ ಹೇಳಿದೆ, ಇದು ಸ್ಪರ್ಧಾತ್ಮಕ ಯುಗ ಅಂತ. ಇಂತಹ ಸಂದರ್ಭದಲ್ಲಿ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಕಾಂಪಿಟೇಟ್ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ VTU ಹೇಗೆ ಅವ್ರಿಗೆ ಬೆಂಬಲವಾಗಿ ನಿಲ್ತಾ ಇದೆ? ನೋಡಿ, ಇಂಜಿನಿಯರಿಂಗ್ ಅವ್ರಿಗೆ ಲ್ಯಾಂಗ್ವೇಜ್ ಅನ್ನೋದು ಇಟ್ಸ್ ನಾಟ್ ಅ ಬ್ಯಾರಿಯರ್. ಯಾವುದೋ ಒಂದು ಲ್ಯಾಂಗ್ವೇಜ್ಗೆ, ಇವತ್ತು ಲ್ಯಾಂಗ್ವೇಜ್ನ ಕಲಿಯೋಕ್ಕೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಅದು ಇಂಗ್ಲೀಷ್ ಇರ್ಬೋದು. ಇವತ್ತು ಕಮ್ಯುನಿಕೇಷನ್ ಲ್ಯಾಬ್ ಅಂತ ಎಲ್ಲ ಕಡೆ ಎಸ್ಟಾಬ್ಲಿಷ್ ಆಗಿದೆ. ನಾವು ಯಾವ ಮಟ್ಟದಲ್ಲಿ ಥಿಂಕ್ ಮಾಡ್ತಾ ಇದ್ದೀವಿ ಅಂದರೆ, ಸೂನ್ ಅದು ಇಂಪ್ಲಿಮೆಂಟ್ ಆಗುತ್ತೆ. ನಾವು ವಿದ್ಯಾರ್ಥಿಗಳಿಗೆ ಕೇವಲ ಇಂಗ್ಲೀಷನ್ನು ಕಲಿಸೋದಲ್ಲ, ಜರ್ಮನ್ನು, ರಷ್ಯನ್ ಲ್ಯಾಂಗ್ವೇಜು, ಜಪಾನ್ ಲ್ಯಾಂಗ್ವೇಜು ಇದನ್ನು ಕಲಿಸಬೇಕು. ನಮ್ಮ ವಿದ್ಯಾರ್ಥಿಗಳು ಕೇವಲ ನಮ್ಮ ದೇಶಕ್ಕೆ ಸೀಮಿತವಾಗದೆ, ಅಂದರೆ ನಮ್ಮ ದೇಶದಲ್ಲಿ ಇರ್ಬೋದು, ಬಟ್ ಆಪರ್ಚುನಿಟಿಗಳು ಎಲ್ಲೋ ಒಂದು ಕಡೆ ಹೊರಗಡೆ ಸಿಗ್ತದೆ ಅಂತ ಅವಕಾಶ ಸಿಕ್ಕಾಗ ನಾವು ಅವ್ರಿಗೆ ಹೊರಗಡೆನೂ ಅವಕಾಶ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಇದು ಥಿಂಕಿಂಗ್ ಆಗ್ತಾಯಿದೆ. ಅದು ನಾಟ್ ಓನ್ಲಿ ಇಂಗ್ಲೀಷ್, ಆ್ಯಸ್ ಐ ಮೆನ್ಷನ್ಡ್, ನಮ್ಮ ಕನ್ನಡ ಮಕ್ಕಳಿರ್ಬೋದು ಅಥವಾ ಹೊರಗಡೆಯಿಂದ 20% ಮಕ್ಕಳೇನೇ ನಮ್ಮ ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೋತಾರೆ ನಮ್ಮ ರಾಜ್ಯದಲ್ಲಿ. ಯಾರೇ ಆಗಲಿ ನಮ್ಮ ರಾಜ್ಯದಲ್ಲಿ ಓದಿದಂಥ ಇಂಜಿನಿಯರಿಂಗ್ ಮಕ್ಕಳು ನಿರುದ್ಯೋಗಿಗಳಾಗಬಾರ್ದು ಅನ್ನೋ ಉದ್ದೇಶದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಸೆಂಟ್ರಲೈಸ್ ಪ್ಲೇಸ್ಮೆಂಟ್ ಪೋರ್ಟಲನ್ನು ಶುರು ಮಾಡಿದ್ದೀವಿ, ಟ್ರೈನಿಂಗನ್ನು ಶುರು ಮಾಡಿದ್ದೀವಿ. ಮತ್ತು ಲ್ಯಾಂಗ್ವೇಜ್, ಎಸ್ಪೆಷಲಿ ಕಮ್ಯುನಿಕೇಷನ್ಗೋಸ್ಕರ ಯಾವ ಲ್ಯಾಂಗ್ವೇಜನ್ನು ಬೇಕಾದ್ರೆ ಕಲಿಬೋದು ಅಂಥ ಒಂದು ಅವಕಾಶವನ್ನು ಸದ್ಯದಲ್ಲೇ ಮಾಡಿಕೊಡ್ತೀವಿ. ಇದರ ಜೊತೆಗೆ ಓರ್ವ ಕುಲಪತಿಗಳಾಗಿ ಫ್ಯೂಚರನ್ನು ಹೇಗೆ ನೋಡ್ತೀರಿ ಸರ್? ಯಾಕಂತಂದರೆ ಮುಂದಿನ 10-20 ವರ್ಷಗಳಲ್ಲಿ ತಾಂತ್ರಿಕ ಶಿಕ್ಷಣ ಯಾವ ದಿಕ್ಕಿನಲ್ಲಿ ಸಾಗುತ್ತೆ? ಶಿಕ್ಷಣದಲ್ಲಿ
ಕೆಲವು ಲ್ಯಾಂಡ್ಸ್ಕೇಪ್ ಚೇಂಜ್ ಆಗ್ಬೋದೇ ಹೊರತು ತಾಂತ್ರಿಕ ಶಿಕ್ಷಣ ಅನ್ನೋದು ಇರಲೇಬೇಕು. ಹುಡುಗನಿಗೆ ಹೆಚ್ಚು ಥಿಯರಿಟಿಕಲ್ಗಿನ್ನ ಪ್ರಾಕ್ಟಿಕಲ್ ಅಂದರೆ ವಿದ್ಯಾರ್ಥಿ ತಾನು ಓದಿದ್ದನ್ನು ಅಲ್ಲೇ ಎಲ್ಲೋ ಒಂದು ಅಪ್ಲೈ ಮಾಡಿ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡುವಂಥ ಅವಕಾಶಗಳು ಬೇಕಾಗಿದೆ. ಕಾರಣ ಇವತ್ತು ನನ್ನ ಕಾಲದಲ್ಲಿ ವಿದ್ಯಾರ್ಥಿ ಜೀವನ ಮತ್ತು ಈಗಿನ ವಿದ್ಯಾರ್ಥಿ ಜೀವನ ಕಂಪೇರ್ ಮಾಡೋದಾದರೆ, ನನ್ನ ವಿದ್ಯಾರ್ಥಿ ಕಾಲದ ಜೀವನ, ಇಂಜಿನಿಯರಿಂಗ್ ವಿದ್ಯಾರ್ಥಿ ಕಾಲದ ಜೀವನದಲ್ಲಿ ನಾನು ನೋಟ್ಸ್ಗಷ್ಟೇ, ಕ್ಲಾಸ್ ನೋಟ್ಸ್ಗೆ ಡಿಪೆಂಡ್ ಆಗಬೇಕಾಗಿತ್ತು. ಇವತ್ತು ಪರಿಸ್ಥಿತಿ ಹಂಗಿಲ್ಲ. ಇವತ್ತು ನೋಟ್ಸ್ ಕೂಡ ಎಲ್ಲಿ ಬೇಕಾದ್ರೆ ಸಿಗುತ್ತೆ. ಆ ಮಕ್ಕಳಿಗೆ ಕಂಟೆಂಟ್ಸ್ ಅನ್ನೋದು ಹಲವಾರು ರಿಸೋರ್ಸಲ್ಲಿ ಸಿಗುತ್ತೆ. ಗೂಗಲಲ್ಲಿ, ChatGPT ಅನೇಕ ವಿಧಾನಗಳಲ್ಲಿ ಸಿಗುತ್ತೆ. ಆದರೆ ಅವನಿಗೆ ಪ್ರಾಕ್ಟಿಕಲ್ ಮಾಡೋದಕ್ಕೆ ಅವಕಾಶಗಳು ಕಮ್ಮಿ ಇರ್ತವೆ. ಆ ಕಾರಣದಿಂದ ನಾನು ಅನೇಕ ಬಾರಿ ಹೇಳಿದ್ದೀನಿ, ನಾನು ಕಾಲೇಜ್ ಮ್ಯಾನೇಜ್ಮೆಂಟ್ಗಳಿಗೆ ಇರ್ತಾ ಇರ್ತೀನಿ ಅಥವಾ ನನ್ನ ವಿಶ್ವವಿದ್ಯಾಲಯದಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ನಾವು 66 ಸ್ಕ್ವೇರ್ ಮೀಟರ್ ಕ್ಲಾಸ್ ರೂಮು AICT ರೂಲ್ ಹೇಳುತ್ತೆ ಅಂತ ಅದಕ್ಕೆ ಸೀಮಿತವಾಗಬಾರ್ದು. 660 ಸ್ಕ್ವೇರ್ ಮೀಟರ್ನ ಲ್ಯಾಬು, 10 ಟೈಮ್ಸ್ ದಟ್ ಏರಿಯಾ ಲ್ಯಾಬ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಮಕ್ಕಳಿಗೆ ನನ್ನ ಇಮ್ಯಾಜಿನೇಷನ್ ಅಂತ ಹೇಳಿದ್ರೆ, ನಾವೀಗಾಗಲೇ ರಿವರ್ಸ್ ಇಂಜಿನಿಯರಿಂಗ್ ಲ್ಯಾಬನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ತಾಯಿದ್ದೀವಿ. ನನ್ನ ಮಕ್ಕಳು, ನನ್ನ ವಿದ್ಯಾರ್ಥಿಗಳು ಒಂದು ವರ್ಕ್ಶಾಪ್ನಲ್ಲಿ ಏರೋಪ್ಲೇನನ್ನು ಮ್ಯಾನುಫ್ಯಾಕ್ಚರ್ ಮಾಡೋ ಅಷ್ಟು ಜ್ಞಾನವನ್ನು ಗಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ. AI ಯುಗದಲ್ಲಿ ಬರೀ ಸಿಲೆಬಸ್ಗೆ ಮಾತ್ರ ಸೀಮಿತ ಆಗದೆ ಏನನ್ನು ಕಡ್ಡಾಯವಾಗಿ ಕಲಿಬೇಕು ಅನ್ನೋದು ತಮ್ಮ ಉದ್ದೇಶ. ನಾವು ಸ್ಕಿಲ್ಲನ್ನು ಅದನ್ನು ಮಾಡಿದ್ದೀವಿ. ಈಗಾಗಲೇ ಒಂದು ಹೊಸ ವರ್ಷದಲ್ಲಿ, ಮೊದಲನೇ ವರ್ಷದಲ್ಲೇ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದೀವಿ. ಏನು ಅಂತ ಹೇಳಿದ್ರೆ, ಇನೋವೇಷನ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಅಂತೇಳಿ ಈಚ್ ಸೆಮಿಸ್ಟರು, ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರಲ್ಲಿ 2 ಕ್ರೆಡಿಟ್ ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ಒಂದು, ಆ ಹುಡುಗ ಬಂದ ಮೇಲೆ, ಕಾಲೇಜಿಗೆ ಸೇರಿದ ಮೇಲೆ ಫೀಲ್ಡ್ಗೆ ಹೋಗಬೇಕು. ಫೀಲ್ಡ್ಗೆ ಹೋಗಿ ಯಾವುದೇ ಸೆಕ್ಟ್ರನ್ನ ಚೂಸ್ ಮಾಡಿಕೊಳ್ಳಿ, ಅಗ್ರಿಕಲ್ಚರ್ ಸೆಕ್ಟರ್ ಚೂಸ್ ಮಾಡಿಕೊಳ್ಳಿ, ಅಥವಾ ಹೆಲ್ತ್ ಸೆಂಟರ್ನ ಚೂಸ್ ಮಾಡಿಕೊಳ್ಳಿ, ಅಥವಾ ಇಂಡಸ್ಟ್ರಿ ಸೆಕ್ಟರ್ನ ಚೂಸ್ ಮಾಡಿಕೊಳ್ಳಿ, ಎನಿ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ನ ಚೂಸ್ ಮಾಡಿ ಒಂದು ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ, ಅಲ್ಲಿ ನಡೆಯುತ್ತಿರಕ್ಕಂಥ ಆ್ಯಕ್ಟಿವಿಟೀಸ್ನಲ್ಲಿ ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡಿ, ಆ ಪ್ರಾಬ್ಲಮನ್ನು ತೊಗೊಂಬಂದು ಅನಾಲಿಸಿಸ್ ಮಾಡಿ, ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಡಿಸೈನ್ ಥಿಂಕಿಂಗ್ ಅಪ್ಲೈ ಮಾಡಿ, ಅದಕ್ಕೆ ಪ್ರೋಟೋಟೈಪ್ ಡೆವಲಪ್ ಮಾಡಿ ಸೊಲ್ಯೂಷನನ್ನು ಕೊಡೋ ಅಂಥ ಒಂದು ಇದನ್ನು, ಸಿಲೆಬಸ್ಸನ್ನು ಮೊದಲನೇ ಬಾರಿಗೆ ಇಡೀ ಇಂಡಿಯಾದಲ್ಲಿ ನಾನು ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ ಅನ್ನೋದನ್ನೇ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡ್ತೀವಿ. ಅದು ಭಾಳ ಸಕ್ಸಸ್ಫುಲ್ಲಾಗಿ ನಡೆದಿದೆ. ನಮ್ಮ ವಿಶ್ವವಿದ್ಯಾಲಯದ 2,500 ಇಂಟೇಕ್ ಮಕ್ಕಳುಗಳು ಪೂರಾ ಅದರನ್ನು ಪ್ರೋಟೋಟೈಪನ್ನು ಡೆವಲಪ್ ಮಾಡಿದ್ದಾರೆ. ಅದರ ಎಕ್ಸಿಬಿಷನನ್ನು ಮಾಡಿದ್ವಿ. ಅಂದರೆ ಎಲ್ಲೋ ಒಂದು ಕಡೆ ಮಕ್ಕಳಿಗೆ ನಾವು ಡಿಸೈನ್ ಥಿಂಕಿಂಗ್, ಕ್ರಿಟಿಕಲ್ ಥಿಂಕಿಂಗ್ ಬಗ್ಗೆ ಎಕ್ಸ್ಪೋಜರ್ ಕೊಡಬೇಕು. ಅದು ಮುಂದಿನ ದಿನಗಳಲ್ಲಿ ಒಂದು ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡೋ ಅಂತಹ ಒಂದು ಅವಕಾಶವನ್ನು ಅವರಿಗೆ ಒದಗಿಸ್ಕೊಡುತ್ತೆ. ಸರ್, ಈಗಾಗಲೇ ಯೂನಿವರ್ಸಿಟಿ ಬಗ್ಗೆ ಸಾಕಷ್ಟು ವಿಚಾರ ಮಾತಾಡಿದ್ವಿ. ವಿದ್ಯಾರ್ಥಿಗಳು ಹೇಗೆ ಬದಲಾವಣೆ ಮಾಡ್ಕೋಬೇಕು ಅನ್ನೋದನ್ನು ತಿಳ್ಕೊಂಡ್ವಿ. ಈಗ 1ನೇ ತರಗತಿಯಿಂದ ನಾವು ನೋಡ್ತಾ ಇದ್ದೀವಿ, ಎಲ್ಲರೂ ಅಂಕಗಳಿಂದ, ಮಾರ್ಕ್ಸ್ ಹಿಂದೆ ಓಡ್ತಾರೆ. ಸೊ ಇದ್ರ ಬಗ್ಗೆ ಏನು ತಮ್ಮ ಅಭಿಪ್ರಾಯ? ಯಾಕಂತಂದರೆ ಮಾರ್ಕ್ಸ್ಗಳಿಗೇ ನಾವು ಹೆಚ್ಚಾಗಿ ಒತ್ತು ಕೊಡಬೇಕಾ ಅಥವಾ ಇನೋವೇಷನ್ ರಿಸರ್ಚ್ ಆ ಕಡೆ ಹೆಚ್ಚಾಗಿ ಪ್ರೇರೇಪಿಸಬೇಕಾ ಮಕ್ಕಳನ್ನು? ಅಂಕಗಳು ಒಂದು ಹೇಳೋದಾದರೆ, ಅಂಕಗಳು ಕೆಲವು ಬಾರಿ ಇಂಟರ್ವ್ಯೂ ಟೇಬಲ್ ಹತ್ರ ತಗೊಂಡು ಹೋಗೋಕ್ಕೆ ಅಂಕಗಳು ಪ್ರಾಮುಖ್ಯ ಆಗ್ತದೆ. ಅಂಕಗಳನ್ನು ಗಳಿಸುವುದರ ಜೊತೆಗೆ ವಿದ್ಯಾರ್ಥಿಗಳು ನಾಲೆಡ್ಜನ್ನು ಗೇನ್ ಮಾಡಿರ್ತಾರೆ. ಬರೀ ಕೇವಲ ಅಂಕಗಳಿಗಾಗಿ ಓದ್ತೀನಿ ಅಂತ ಹೇಳಬಾರ್ದು, ಆ ಅಂಕಗಳಿಗೆ ಮಗ್ಗಿಂಗ್ ಮಾಡಬಾರ್ದು. ಥಿಯರಿ ಏನು ಸ್ಟಡಿ ಮಾಡ್ತಾನೆ ಅದನ್ನು ಪ್ರಾಕ್ಟಿಕಲ್ಲಾಗಿ ಅಪ್ಲಿಕೇಶನ್ ಓರಿಯೆಂಟೆಡ್ ಆಗಿ ಮಾಡಬೇಕು. ಇವತ್ತಿನ ಸಿಲೆಬಸ್ಸು ಬರೀ ಮಗ್ಗೊಡಿಯೋ ಸಿಲೆಬಸ್ ಆಗಬಾರ್ದು, ಅದು ಅಪ್ಲಿಕೇಶನ್ ಓರಿಯೆಂಟೆಡ್ ಸಿಲೆಬಸ್ ಆಗಬೇಕು ಅಂತೇಳಿ ನಾವು ಅದನ್ನೇ ಮಾಡ್ತಾ ಇರೋದು. ಅಂಕಗಳ ಅವಶ್ಯಕತೆ ಯಾಕೆ ಅಂತ ಹೇಳಿದ್ರೆ, ಇವತ್ತು ಒಂದು ಪೋಸ್ಟಿಗೆ ಅಪ್ಲೈ ಮಾಡಿದ್ರೆ ಎಲ್ಲೋ ಒಂದು ಗೌರ್ಮೆಂಟಲ್ಲಿ ಹೌ ದೇ ವಿಲ್ ಸೆಗ್ರಿಗೇಟ್, ಎಲಿಮಿನೇಷನ್ ಪ್ರೋಸೆಸ್ ಎಲ್ಲಿ ಶುರು ಮಾಡ್ತಾರೆ? ಒಂದು ಪೋಸ್ಟ್ಗೆ 1000 ಅಪ್ಲಿಕೇಶನ್ ಇರುತ್ತೆ. ಎಲಿಮಿನೇಷನ್ ಪ್ರೋಸೆಸ್ ಏನು, ಆವಾಗ ಮಾರ್ಕ್ಸ್ ಅಡ್ಡ ಬರುತ್ತೆ. ಅದಕ್ಕೆ ಒಂದು ಪೋಸ್ಟ್ಗೆ ಒಬ್ಬನ್ನೇ ತೊಗೊಳ್ಳಲ್ಲ, 15 ಜನ 1:15, 15 ಜನದಲ್ಲೇ ಅವನ ಅಂಕಗಳ ಜೊತೆಗೆ ಅವನ ಟ್ಯಾಲೆಂಟನ್ನು ಚೆಕ್ ಮಾಡ್ತೀನಿ ಅಂತ ಹೇಳ್ತಾನೆ ಕಂಪ್ನಿಗಳು. ಮುಂದಿನ ದಿನಗಳಲ್ಲಿ ಅದಕ್ಕೆ ಬರೀ ಅಂಕ ಗಳಿಸೋದು ಒಂದೇ ಅಲ್ಲ,
ಇನ್ನು ಮುಂದಿನ ದಿನಗಳಲ್ಲಿ ಅಂಕಗಳನ್ನ ನೋಡದೇ ಇರ್ಬೋದು. ಕಾರಣ ಏನು ಗೊತ್ತಾ, ನಮ್ಮ ಹ್ಯಾಕಥಾನ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ, ನೆಕ್ಸ್ಟು ಟ್ರೈನಿಂಗ್ ಕೊಟ್ಟು ಸೆಲೆಕ್ಟ್ ಮಾಡ್ತಾರೆ, ಟ್ಯಾಲೆಂಟ್ ಅಲ್ಲಿ ತೋರಿಸ್ಬೇಕು. ಅಂಕ ಒಂದು, ಅದಾದ ಮೇಲೆ ಟ್ಯಾಲೆಂಟ್ ಅನ್ನೋದಿದಲ್ಲ, ಅದು ಭಾಳ ಮುಖ್ಯ. ಅದಿಲ್ಲದೆ ಹೋದರೆ ಎಲ್ಲರೂ ಬರೀತಾರೆ, 1:15 ಸೆಲೆಕ್ಟ್ ಆಗ್ತಾರೆ. ಆದರೆ 1:15 ಒಬ್ಬ ಆಗೋಕ್ಕಾಗಲ್ಲ ಕೆಲವು ಬಾರಿ. ಕಾರಣ ಅಂಕ ಹೆಲ್ಪ್ ಮಾಡಲ್ಲ. ಈಸ್ ಟ್ಯಾಲೆಂಟ್ ಆ್ಯಂಡ್ ದಿ ನಾಲೆಡ್ಜ್ ಸ್ಕಿಲ್ ವಾಟ್ ಹಿ ಹ್ಯಾಸ್ ಗೈನ್ ವಿಲ್ ಮೇಕ್ ಹಿಮ್ ಟು ಗೆಟ್ ಅಪಾಯಿಂಟೆಡ್. VTUನಲ್ಲಿ ಓರ್ವ ವಿದ್ಯಾರ್ಥಿಯನ್ನು ಸುಂದರ ವ್ಯಕ್ತಿತ್ವದ ವಿದ್ಯಾರ್ಥಿ, ವೆಲ್ ಟ್ರೈನ್ಡ್ ವಿದ್ಯಾರ್ಥಿಯಾಗಿ ಪರಿವರ್ತನೆ ಆಗೋದಕ್ಕೆ ವಿದ್ಯಾರ್ಥಿ ಮಾಡಬೇಕಾದದ್ದೇನು ಸರ್? ನಾವು ಮಾಡಿರೋವಂಥ ಫೆಸಿಲಿಟೀಸು, ಕೊಟ್ಟಿರೋವಂಥ ಫೆಸಿಲಿಟೀಸ್ನ ಅವನು ಉಪಯೋಗಿಸ್ಕೋಬೇಕು. ದಿನ ಬೆಳಗಾದರೆ ಅಷ್ಟು ಸ್ಪೆಂಡ್ ಟೈಮ್ ಇನ್ ಲ್ಯಾಬ್ಸ್, ಥಿಂಕಿಂಗು, ನಾವೆಲ್ಲದಕ್ಕೂ ಪ್ರಾವಿಷನ್ ಮಾಡಿದ್ದೀವಿ. ಅವನೆಲ್ಲ ನಾನು ಕ್ಲಾಸ್ ರೂಮ್ ಅಟೆಂಡ್ ಆಗ್ತೀನಿ, ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗಿಬಿಡ್ತೀನಿ, ನಾನು ಎಕ್ಸಾಮ್ ಪಾಸ್ ಮಾಡಿಬಿಡ್ತೀನಿ ಅಂದರೆ ಅವನು ಅಲ್ಲೇ ಇರ್ತಾನೆ. ಅವನು ಲ್ಯಾಬ್ಗಳಲ್ಲಿ ಮೋರ್ ಟೈಮ್ ಸ್ಪೆಂಡ್ ಮಾಡಬೇಕು, ಇನ್ನೋವೇಷನ್ ಬಗ್ಗೆ ಥಿಂಕ್ ಮಾಡಬೇಕು. ನಾವು ಅವನಿಗೆ ಫೀಲ್ಡ್ ವರ್ಕ್ ಹೋಗು ಅಂತೀವಿ. ಫೀಲ್ಡಲ್ಲಿ ಮೋರ್ ಟೈಮ್ ಸ್ಪೆಂಡ್ ಮಾಡಿ, ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ, ಕ್ರಿಟಿಕಲ್ ಅನಾಲಿಸಿಸ್ ಮಾಡಿ, ಬೆಸ್ಟ್ ಕ್ರಿಟಿಕಲ್ ಥಿಂಕಿಂಗ್ ಮಾಡಿ, ಬೆಸ್ಟ್ ಪ್ರೋಟೋಟೈಪನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು. ಇಯರ್ ಆಫ್ಟರ್ವರ್ಡ್ಸ್ ನಾನು ಹೇಳ್ತೀನಿ, ನಮ್ಮ ಎಂಟೈರ್ ಸೆಲೆಕ್ಷನ್ ಪ್ರೊಸೀಜರೇ ಮುಂದಿನ ದಿನಗಳಲ್ಲಿ ಚೇಂಜ್ ಆಗ್ಬೋದು. ಕಾರಣ ನೀವು ಹೇಳಿದ್ರಲ್ಲ, ಮಾರ್ಕ್ಸು 100 ಮಾರ್ಕ್ಸ್ ಪಡೆದಿರೋವಂಥ ಮ್ಯಾಥ್ಸ್ ವಿದ್ಯಾರ್ಥಿಗಳು ನನ್ನ ಕಾಲದಲ್ಲಿ ಒಂದು 10 ಇದ್ದರೆ ಇವತ್ತು ಪ್ರಪೋರ್ಷನೇಟ್ ಆಗಿ 1000 ಇದೆ. ಸೊ ಬರೀ ಮಾರ್ಕ್ಸ್ ಕಾನ್ಸಂಟ್ರೇಟ್ ಅಲ್ಲ, ಅವನು ಟೆಕ್ನಿಕಲ್ಲು, ಅದರ ಅಪ್ಲಿಕೇಶನ್ನು ಮತ್ತು ಅದರ ಉಪಯೋಗಗಳನ್ನು ಪಡೆದಾಗ ಮಾತ್ರ ಅವನು ಎಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಅಪ್ಲೈ ಮಾಡ್ಬೋದು ಅಂತ ತಿಳ್ಕೊಂಡ್ರೆ ಮಾತ್ರ ಅವನು ಸಕ್ಸಸ್ಫುಲ್ಲು. ಇದು ಯಶಸ್ಸಿನ ಮಂತ್ರ ಅಂತ ಭಾವಿಸ್ಬೇಕಾ? ಹೌದು ಹೌದು, ಅದೇ. ಅದನ್ನು ಮಾಡಿದವರು ಇವತ್ತು ಸಕ್ಸಸ್ ಕಾಣ್ತಾ ಇದ್ದಾರೆ. ಅವನೇ ಕಿಂಗ್ ಮೇಕರು. ಒನ್ ಹೂ ಇಸ್ ಹ್ಯಾವಿಂಗ್ ಇನೋವೇಟ್ ದಿ ಟೆಕ್ನಾಲಜಿ ಈಸ್ ದ ಕಿಂಗ್ ಮೇಕರ್. VTU ತಮ್ಮ ಅವಧಿಯಲ್ಲಿ ಸಾಕಷ್ಟು ಪರಿವರ್ತನೆಯನ್ನು ಕಾಣ್ತಾ ಇರುವಂತಹ ಈ ಸಂದರ್ಭದಲ್ಲಿ ಏನು ಕನಸಿದೆ? ಮುಂದಿನ ಕನಸೇನು ತಮ್ಮದು? ನಂದು ಭಾಳ ಸಿಂಪಲ್ ಕನಸು. ಇಡೀ ವಿಶ್ವವಿದ್ಯಾಲಯದ ಸಂಸ್ಥೆಯಿಂದ ಹೊರಬರತಕ್ಕಂಥ ವಿದ್ಯಾರ್ಥಿಗಳು ದೇಶಕ್ಕೆ ಕೊಡುಗೆಯನ್ನು ನೀಡುವುದರ ಜೊತೆಗೆ, ಟೆಕ್ನಾಲಜಿ ಡೆವಲಪ್ ಮಾಡುವ ಕೊಡುಗೆಯನ್ನು ನೀಡುವುದರ ಜೊತೆಗೆ ಇಂಡಿಜಿನಿಯಸ್ ಟೆಕ್ನಾಲಜಿನ ಡೆವಲಪ್ ಮಾಡೋದರಲ್ಲಿ ನನ್ನ ವಿಶ್ವವಿದ್ಯಾಲಯದ ಇಡೀ ಮಕ್ಕಳು ಆ ಒಂದು ದೇಶದ ಸೇವೆಗೆ ಸಿದ್ಧರಾಗಬೇಕು. ಮತ್ತು ಅವರು ಯಾರೂ ನಿರುದ್ಯೋಗಿಗಳಾಗಬಾರ್ದು. ಅದು ನನ್ನ ಸಿಂಪಲ್ ಕನಸು. ತುಂಬ ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಮಂತ್ರ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಹೇಳಿದ್ದೀರಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.